ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಸಿಲಿಂಡರ್ ಸಮಸ್ಯೆ. ಸಿಲಿಂಡರ್ ಇಲ್ಲದೆ ಬಾಗಿಲು ಮುಚ್ಚಿದೆ ಶ್ರೀಕೃಷ್ಣ ರಜತಾದ್ರಿ ಹೋಟೆಲ್. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿರೋ ಹೋಟೆಲ್ ಇದು ಬಂದ್ ಆಗಿದೆ. ಸಿಲಿಂಡರ್ ಸಮಸ್ಯೆ ಬಂದ್ ಆಗಿದೆ ಮಲ್ಲೇಶ್ವರಂನ ರಜತಾದ್ರಿ. ಪ್ರತಿದಿನ ಸಿಲಿಂಡರ್ಗಳು ಬೇಕಾಗತ್ತೆ. ಕಮರ್ಷಿಯಲ್ ಸಿಲಿಂಡರ್ಗಳು ಈಗಾಗಲೇ ಬಂದ್ ಆಗಿದೆ. ಇದರಿಂದಾಗಿ ಅಡುಗೆ ಮಾಡೋದಕ್ಕೆ ಸಾಧ್ಯ ಆಗದೆ ಉಡುಪಿ ಶ್ರೀ ರಜತಾದ್ರಿ ಹೋಟೆಲ್ ಬಂದ್ ಆಗಿದೆ. ಎಲ್ಪಿಜಿ ಗ್ಯಾಸ್ ಸಮಸ್ಯೆಯ ಬಿಕ್ಕಟ್ಟು ಇವತ್ತು ಬಹಳಷ್ಟು ಹೆಚ್ಚಾಗಿದೆ. ಬೆಂಗಳೂರಿನ ಬಹಳಷ್ಟು ಹೋಟೆಲ್ಗಳು ಇವತ್ತು ಬಂದಾಗಿರ್ತಕ್ಕಂಥದ್ದು. ನಿನ್ನೆ ನೋಡಿದಾಗ 20-25% ಹೋಟೆಲ್ಗಳು ಬಂದಾಗಿದ್ವು. ಆದರೆ ಇವತ್ತು ಸಾಕಷ್ಟು ಪ್ರತಿಷ್ಠಿತ ಹೋಟೆಲ್ಗಳೇ ಎಲ್ಪಿಜಿಯ ಬಿಕ್ಕಟ್ಟನ್ನು ತಡೆಯೋಕೆ ಸಾಧ್ಯವಾಗದೇ ಬಂದ್ ಮಾಡಿರ್ತಕ್ಕಂಥದ್ದು. ಸದ್ಯ ನಾವು ಮಲ್ಲೇಶ್ವರಂ ಸಂಪಿಗೆ ರಸ್ತೆಯ ಮುಂಭಾಗದಲ್ಲಿ ಇದ್ದೀವಿ. ಸಂಪಿಗೆ ರಸ್ತೆಯ ಮುಖ್ಯ ರಸ್ತೆ ಇದು ಅಂತಾನೆ ಹೇಳ್ಬೋದು ಮಲ್ಲೇಶ್ವರಂದು. ಈ ಸಂಪಿಗೆ ರಸ್ತೆಯಲ್ಲಿರುವಂತಹ ಒಂದು ಹೋಟೆಲ್ ಅನ್ನು ನೋಡಬಹುದು. ಉಡುಪಿ ಶ್ರೀಕೃಷ್ಣ ರಜತಾದ್ರಿ ಹೋಟೆಲ್ ಸಾಕಷ್ಟು ಪ್ರತಿಷ್ಠಿತ ಹೋಟೆಲ್ ಇದು. ಬಹಳಷ್ಟು ಜನರಿಗೆ ಇಲ್ಲಿ ಪ್ರತಿನಿತ್ಯ ಆಹಾರವನ್ನ ಉಣಬಡಿಸ್ತಾರೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಇಲ್ಲಿ ಪ್ರತಿನಿತ್ಯ ತಿಂಡಿ ತಿನಿಸುಗಳಿಗಿರ್ಬೋದು, ಮಧ್ಯಾಹ್ನದ ಊಟಕ್ಕಿರ್ಬೋದು, ಸಂಜೆಯ ಊಟಕ್ಕೆ, ಹೀಗೆ ಚಾಟ್ಸ್ಗೆ, ಹೀಗೆ ಸಾಕಷ್ಟು ಅವಲಂಬಿತವಾಗಿರುವಂತಹ ಹೋಟೆಲ್. ಆದ್ರೆ ಇವತ್ತು ಈ ಹೋಟೆಲ್ ಬಂದಾಗಿರೋದು ಸಾಕಷ್ಟು ಜನಕ್ಕೆ ಬೇಸರ ಕೂಡ ಆಗಿದೆ. ಬನ್ನಿ ಮಾತಾಡ್ಸೋಣ ಏನ್ ಹೇಳ್ತಾರೆ ಗ್ರಾಹಕರು ಅಂತೇಳಿ. ಸರ್, ಬೆಳಗ್ಗೆ ಇಲ್ಲಿ ಬಂದು ತಿಂಡಿ ತಿನ್ನೋದು ನಿಮ್ಮ ವಾಡಿಕೆನ, ಈ ರೀತಿಯಾಗಿ ಹೋಟೆಲ್ ಕ್ಲೋಸ್ ಆಗಿರೋದು ನಿಮ್ಗೆ ಎಷ್ಟು ಬೇಸರ ಅನಿಸ್ತು? ಬೆಳಗ್ಗೆ ಕಾಫಿಗೆ ಬರೋದಿಲ್ಲ ಯಾವಾಗ್ಲೂ, ಬಟ್ ಇಲ್ಲಿ ಹೋಟ್ಲು ಮುಚ್ಚಿರೋದ್ರಿಂದ ಕಾಫಿ ಇಲ್ಲ. ನಮಗೆ ಬಿಡಿ ಕಾಫಿ ಇಲ್ಲದೆ ಇದ್ರೂ ಬ್ಯಾಚುಲರ್ ಹುಡುಗರುಗಳು ಅವರು ಇವರು ವಯಸ್ಸಾದವ್ರಿಗೆ ಇಲ್ಲಿ ತಿಂಡಿಗಳಿಗೆಲ್ಲ ನಂಬ್ಕೊಂಡಿರ್ತಾರೆ. ಈಗ ಅವ್ರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಲೈಟಾಗಿ ಸರೌಂಡಿಂಗ್ ನೋಡ್ತಾ ಇದ್ರೆ ಕೊರೋನಾ ಎಫೆಕ್ಟ್ ತರ ಕಾಣಿಸ್ತಾ ಇತ್ತು. ಇದು ಒಂಥರ ಕೊರೋನಾ ತರ ಕೂತಿದೆ ಇದು ಗ್ಯಾಸ್ ಕೂಡ. ಸೊ ಯಾವುದೇ ಬಿಕ್ಕಟ್ಟು ಇರಲ್ಲ, ನಾವು ಇನ್ನೂ 60 ದಿನಕ್ಕೋಸ್ಕರ ಸ್ಟಾಕ್ ಇಟ್ಕೊಂಡಿದೀವಿ ಅಂತೇಳಿ ಟ್ವೀಟ್ ಮಾಡಿದಂತಹ 2-3 ದಿವಸದಲ್ಲೇ ಈ ರೀತಿಯ ಒಂದು ಬಿಕ್ಕಟ್ಟು ಶುರು ಆಗುತ್ತೆ ದೇಶದಲ್ಲಿ. ಕೇಂದ್ರ ಸಚಿವರು ಟ್ವೀಟ್ ಮಾಡ್ತಾರೆ, ಅದಾದ ತಕ್ಷಣ ಈ ತರ ಬಿಕ್ಕಟ್ಟು ಶುರು ಆಗುತ್ತೆ. ಸೊ ಮುಂಚೆನೆ ಪ್ರಿಪೇರ್ ಆಗಿರ್ಲಿಲ್ವಾ ಸರ್ಕಾರ ಅನ್ಸುತ್ತಾ? ಏನ್ ಸರ್, ಪ್ರಿಪೇರ್ ಆಗಿದ್ದಿದ್ರೆ ಈ ತರ ಸಮಸ್ಯೆ ಆಗ್ತಾ ಇರಲಿಲ್ಲ. ಪ್ರಿಪೇರ್ ಆಗಿರಲಿಲ್ಲ ಅನ್ಸ್ತೈತೆ ಅವರು, ಅಷ್ಟೇ. ಪ್ರಿಪೇರ್ ಆಗಿಲ್ಲ ಅವರು. ಪ್ರಿಪೇರ್ ಆಗಿದ್ರೆ ಬರೀ 2ನೇ ದಿವಸಕ್ಕೆ ಇಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದ್ರೆ ಆಗಿಲ್ಲ, ಪ್ರಿಪೇರ್ ಆಗಿಲ್ಲ ಅವರು. ಸರ್, ಮನೆ ಗ್ಯಾಸ್ ಕೂಡ ಬುಕ್ ಆಗ್ತಾ ಇಲ್ಲ. ಬಟ್ ಹೋಟ್ಲ್ ಇಲ್ಲ ಅಂದ್ರೆ ಮನೆಗೆ ಬೇಕೇ ಬೇಕು ಗ್ಯಾಸು. ಅದೊಂದು ಆದರೆ ಸ್ವಲ್ಪ ಚೆನ್ನಾಗಿರ್ತದೆ. ಸೊ ಏನು ಹೇಳ್ತೀರಾ ಸರ್, ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆ ಏನು ಈ ಸಂದರ್ಭದಲ್ಲಿ? ಏನಿಲ್ಲಮ್ಮ, ಇವಾಗ ಗಲ್ಫ್ ವಾರ್ ಆಗ್ತಾ ಇದೆ. ಎಷ್ಟು ದಿವಸ ಆಯ್ತು ಶುರುವಾಗಿ? ಆಲ್ಮೋಸ್ಟ್ 1 ತಿಂಗಳಾಯಿತು. ಆಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಒಬ್ಬ ಸಾಮಾನ್ಯ ನಾಗರಿಕನಾಗಿ ನ್ಯೂಸ್ ಪೇಪರ್ ಓದೋ ನಮಗೂ ಅರ್ಥ ಆಗ್ತಾ ಇತ್ತು. ಸರ್ಕಾರಕ್ಕೂ ಅದು ಗೊತ್ತಾಗಿ ಪ್ರೊಆಕ್ಟಿವ್ ಆಗಿ ಇವರು ಪ್ರಿಪೇರ್ ಆಗಿದ್ದರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ದೀಪಕ್ ಚಂದ್ರರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.